ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಐತಿಹಾಸಿಕ ಶ್ರೀರಂಗಪಟ್ಟಣಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಹೋದ ವಾರ ನೀವು ದಿವಾನ್ ಪೂರ್ಣಯ್ಯನವರನ್ನ ನೋಡಿ ಕೇಳಿ ಕೃತಾರ್ಥರಾಗಿದ್ದೀರಾ. ಇವತ್ತು ಇನ್ನೊಂದು ನಾವು ಇತಿಹಾಸನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಹೇಳೋದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನಾನು ನಿಂತಿರತಕ್ಕಂಥದ್ದು ಲಾಲ್ ಬಾಗ್ ಪ್ಯಾಲೇಸ್. ಲಾಲ್ ಬಾಗ್ ಪ್ಯಾಲೇಸ್ ಮುಂದೆ ನಿಂತಿದ್ದೀವಿ. ಲಾಲ್ ಬಾಗ್ ಕೇಳಿದ್ದೀರಾ, ಬೆಂಗಳೂರಲ್ಲಿ ನೋಡಿದ್ದೀರಾ, ಓಡಾಡಿದ್ದೀರಾ, ಒಳಗಡೆ ವಾಕ್ ಮಾಡಿದ್ದೀರಾ, ಕೂತಿದ್ದೀರಾ, ಎಲ್ಲ ಮಾಡಿದ್ದೀರಾ. ಆದರೆ ಶ್ರೀರಂಗಪಟ್ಟಣದಲ್ಲಿ ಒಂದು ಲಾಲ್ ಬಾಗ್ ಇತ್ತು, ಗೊತ್ತಿದೆಯಾ ನಿಮಗೆ? ಇವಾಗ ಗುಂಬಸ್ ಇದೆಯಲ್ಲ, ಪಾರ್ಕ್ ಇದೆಯಲ್ಲ ಸುತ್ತ, ಅದೇ ಲಾಲ್ ಬಾಗ್. ಈಗ ನಾನು ನಿಂತಿರ್ತಕ್ಕಂಥದ್ದು ಲಾಲ್ ಬಾಗ್ ಪ್ಯಾಲೇಸ್, ಲಾಲ್ ಬಾಗ್ ಅರಮನೆ. ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರನ ಅರಮನೆ. ಅವನ ಅರಮನೆಗೆ ಲಾಲ್ ಬಾಗ್ ಪ್ಯಾಲೇಸ್ ಅಂತ ಇಟ್ಕೊಂಡಿದ್ದ. ಅಲ್ಲಿ ಹೇಗೆ ಲಾಲ್ ಬಾಗ್ ಅಂತ ಉದ್ಯಾನವನಕ್ಕೆ ಹೆಸರಿಟ್ನೋ, ಇಲ್ಲೂ ಅಷ್ಟೇ ಲಾಲ್ ಬಾಗ್ ಪ್ಯಾಲೇಸ್ ಅಂತ ಹೆಸರಿಟ್ಕೊಂಡಿದ್ರು. ಹೈದರನ ಅರಮನೆ ಇದು. ಹೈದರನ ಅರಮನೆ ಎಂಟ್ರೆನ್ಸ್ ಎರಡು ಕಬೂತರ್ ಖಾನ ಎರಡು ಕಡೆ. ಈ ಫೋಟೋ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ರಲ್ಲ, ಇದು ಎಷ್ಟು ಹಳೇದು ಅಲ್ಲ, ಅಜಮಾಸು 300 ವರ್ಷ ಹಳೇದು, 250 ವರ್ಷ ಹಳೇದು ಇದು. ಎರಡು ಕಡೆ ಎರಡು ಕಬೂತರ್ ಖಾನ ಆಯ್ತು. ಅಂದ್ರೆ ಡವ್ ಕೋರ್ಟ್ ಅಂತೀವಲ್ಲ, ಪಾರಿವಾಳಗಳ ಗೂಡು ಕನ್ನಡದಲ್ಲಿ, ಕಬೂತರ್ ಖಾನ ಉರ್ದುನಲ್ಲಿ, ಡವ್ ಕೋರ್ಟ್ ಇಂಗ್ಲಿಷ್ನಲ್ಲಿ. ಅದಿತ್ತು ಎರಡು ಕಡೆ. ಈಗ ಒಂದೇ ಒಂದು ಉಳ್ಕೊಂಡಿದೆ, ಇನ್ನೊಂದು ಬಿದ್ದೋಗಿದೆ. ನಾವು ಎಷ್ಟು ಚೆನ್ನಾಗಿ ಇತಿಹಾಸ ನೋಡ್ಕೋತಾ ಇದೀವಿ ಅನ್ನೋದಕ್ಕೆ ಬಿದ್ದೋಗಿರೋದೇ ಸಾಕ್ಷಿ. ಈ ಅರಮನೆ ಇಲ್ಲಿತ್ತು ಅಂದ್ಕೊಳ್ಳೋದಕ್ಕೆ ಏನಪ್ಪ ಸಾಕ್ಷಿ ಅಂದ್ರೆ ಈ ಫೋಟೋ ನೋಡಿ. ಈಗ ನೋಡಿದ್ರಾ? ಈಗ ಅರಮನೆ ಎಂಟ್ರೆನ್ಸ್ ಏನಿದೆ ಅದೇ ಈಗ ರಸ್ತೆ, ಶ್ರೀರಂಗಪಟ್ಟಣಕ್ಕೆ ಹೋಗೋ ರಸ್ತೆ. ಆ ರಸ್ತೆ ಮಾಡ್ಬಿಟ್ಟಿದೀವಿ, ಅರಮನೆ ಮೇಲೆ ರಸ್ತೆ. ನಾವೇ ರಸ್ತೆ ಮಾಡ್ಬಿಟ್ಟು ಇಲ್ಲ ಕರ್ನಲ್ ವೆಲೆಸ್ಲಿ 1799 ಆದ್ಮೇಲೆ ಒಂದು 6-7 ವರ್ಷ ಇಲ್ಲಿ ಇದ್ದಲ್ಲ, ಅವನು ಈ ಸಂಪೂರ್ಣ ಅರಮನೆಯನ್ನು ಡಿಸ್ಮ್ಯಾಂಟ್ಲ್ ಮಾಡ್ದ. ಡಿಸ್ಮ್ಯಾಂಟ್ಲ್ ಮಾಡಿ ಊಟಿಯ ಸೇಂಟ್ ಸ್ಟೀಫನ್ ಚರ್ಚ್ ನೋಡಿ, ಇದು ನೋಡಿದ್ರ? ಇದು ಊಟಿಯ ಸೇಂಟ್ ಸ್ಟೀಫನ್ ಚರ್ಚ್ ಕಟ್ಟಿರೋದು ಈ ಹೈದರನ ಅರಮನೆಯಿಂದ, ಲಾಲ್ ಬಾಗ್ ಪ್ಯಾಲೇಸಿನ ಮರಮುಟ್ಟುಗಳಿಂದ. ಇವತ್ತಿಗೂ ಬಹಳ ದಿವಿನಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು 1000 ವರ್ಷ ಹೋದ್ರೂ ಏನಾಗಲ್ಲ. ನೀವು ಊಟಿಗೆ ಹೋದಾಗ, ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇದನ್ನು ನೋಡಿ, ಊಟಿಗೆ ಹೋದಾಗ ಅದನ್ನು ನೋಡಿ. ಇಲ್ಲಿ ಅರಮನೆ ಹೇಗಿತ್ತು, ಅರಮನೆಗೆ ಉಪಯೋಗಿಸಿದಂಥ ಮೆಟೀರಿಯಲ್ ಏನೇನಿತ್ತು ಅಂತ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೇಂಟ್ ಸ್ಟೀಫನ್ ಚರ್ಚ್ ಎಲ್ಲಿಯ ಊಟಿ, ಎಲ್ಲಿಯ ಶ್ರೀರಂಗಪಟ್ಟಣ, ಎಲ್ಲಿಯ ಬೂದಿಕೋಟೆ ನೋಡಿ. ಇದು ಸೀರೀಸ್ ಆಫ್ ಹೈದರ್ ಅಲ್ವಾ? ಅಲ್ಲಿ ಹುಟ್ಟಿದಂಥ ಹೈದರು ಇಲ್ಲಿಗೆ ಬಂದು ಇದನ್ನ ಅರಮನೆ ಕಟ್ಕೊಂಡು ಅವ್ರು ಇಲ್ಲೇ ಇದ್ದಾರೆ. ಶ್ರೀರಂಗಪಟ್ಟಣದೊಳಗೆ ಬರಲೇ ಇಲ್ಲ ಅವರು. ಶ್ರೀರಂಗಪಟ್ಟಣದಲ್ಲಿ ಮಹಾರಾಜರಿದ್ದಂಥ ಅರಮನೆ ಅವ್ರಿಗೆ ಅಲ್ಲೇ ಇದ್ರು. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರಿದ್ರು. ಸರ್ವಾಧಿಕಾರಿಯಾಗಿ ಇವ್ರು ಇಲ್ಲಿಂದ ಆಡಳಿತ ಮಾಡ್ತಿದ್ದಂಥ ಕಾಲಕ್ಕೆ ಇಲ್ಲೊಂದು ಅರಮನೆ ಕಟ್ಕೊಂಡ್ರು. ಟಿಪ್ಪು ಸುಲ್ತಾನ್ರದ್ದು ಲಾಲ್ ಮಹಲ್ ಪ್ಯಾಲೇಸ್ ನಿಮಗೆಲ್ಲ ಗೊತ್ತು, ನೀವೆಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದಾಗ ನೋಡಿದ್ದೀರಾ. ಅದು ಇನ್ನೊಂದು ಕಥೆ, ಅದು ಆಮೇಲೆ ಹೇಳ್ತೀನಿ. ಇದು ಈಗ ಉಳ್ಕೊಂಡಿರ್ತಕ್ಕಂಥ ಹೈದರನ ಅರಮನೆಯ ಕುರುಹು ಒಂದೇ ಒಂದು ಉಳ್ಕೊಂಡಿದೆ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಇದನ್ನು ಉಳಿಸ್ಕೋಬೇಕು, ಯಾಕೆಂದ್ರೆ ಉಳ್ಕೊಂಡ್ರದು ಒಂದೇ. ಇನ್ನೊಂದು ಕಬೂತರ್ ಖಾನ ಬಿದ್ದೋಗಿದೆ, ಆ ಕಡೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಆ ಕಬೂತರ್ ಖಾನನ್ನು ನೋಡಿ ನೀವು. ಇವೆರಡನ್ನು ನೋಡಿದ್ಮೇಲೆ ಇದನ್ನು, ಈ ಪೋಸ್ಟರ್ ಇದೆಯಲ್ಲ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇದನ್ನ ಇಲ್ಲಿ ಬಂದಾಗ ನೀವು ಅದನ್ನ ತೆಕ್ಕೊಂಡು ನೋಡಿದ್ರೆ ಈ ಅರಮನೆ ಹೇಗಿತ್ತು ಅನ್ನೋ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಯಾರು ಕಟ್ಟಿದ್ರು, ಯಾರು ಬಿಟ್ಟಿದ್ರು ಅಂತ. ಇದು ನಿಮ್ಮ ಇತಿಹಾಸದ ಒಂದು ಭಾಗ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಇಟ್ಸ್ ಪಾರ್ಟ್ ಆಫ್ ಅವರ್ ಹಿಸ್ಟ್ರಿ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಲ್ವಾ? ಈಗ ಅದನ್ನು ತೋರಿಸ್ತೀನಿ ಬನ್ನಿ, ಅದನ್ನು ನೋಡ್ಕೊಂಡು ಒಳಗಡೆ ಆಮೇಲೆ ಮುಂದಕ್ಕೆ ಹೋಗೋಣ ಬನ್ನಿ. ಇನ್ನೊಂದ್ಸರಿ ಪಿಕ್ಚರ್ ನೋಡಿ ಸ್ನೇಹಿತರೆ. ನೋಡಿದ್ರಲ್ಲ, ಎರಡು ಕಬೂತರ್ ಖಾನ ಕಾಣ್ತಾ ಇದೆಯಾ? ಒಂದ ನಿಮ್ಗೆ ತೋರಿಸಿದ್ನ ನೋಡಿ, ಇನ್ನೊಂದು ತೋರಿಸಿ ಬ್ರಿಜೇಶ್. ಇಲ್ಲಿ ಎಂಥ ದಯನೀಯ ಸ್ಥಿತಿಯಲ್ಲಿ ನಾವೆಲ್ಲ ಇತಿಹಾಸ ಪ್ರಿಯರು ಎಷ್ಟು ಚೆನ್ನಾಗಿ ನಮ್ಮ ಇತಿಹಾಸನ ಕಾಪಾಡ್ಕೊತಾ ಇದ್ದೀವಿ ಅಂತ ತೋರಿಸೋದಕ್ಕೆ ಇದೊಂದು ನಿದರ್ಶನ. ಇದು ಬೀಳಕ್ಕೆ ಮುಂಚೆ ನಾನು ಸುಮಾರು ಸಲ ಬಂದು ಎಲ್ರಿಗೂ ತೋರಿಸಿದ್ದೆ ರೀ. ಇದನ್ನ ತುಂಬ ಜನಕ್ಕೆ ನಾ ಕರ್ಕೊಂಬಂದು ತೋರಿಸಿದ್ದೀನಿ. ಇದನ್ನ ಬೀಳ್ತಾ ಇದೆ, ಏನಾದ್ರು ಮಾಡಿ, ಬೀಳ್ತಾ ಇದೆ, ಏನೋ ಮಾಡಿ, ಯಾರು ಏನು ಮಾಡಲಿಲ್ಲ. ಅದು ಬಿದ್ದೋಯ್ತು ಒಂದು ಫೈನ್ ಡೇ.
ಹೋದ ವರ್ಷದ ಘನಘೋರ ಮಳೆಗೆ ಬಹುಶಃ ಬಿದ್ದೋಗಿರ್ಬೋದೇನೋ ಹಿಂಗೆ ಉಳ್ಕೊಂಡಿದೆ ನೋಡಿ. ಇನ್ನು ಸ್ವಲ್ಪ ದಿನ ಆದಮೇಲೆಲ್ಲ ಡೆಬ್ರೀಸ್ ಆಗುತ್ತೆ, ಅದು ಕ್ಲೀನ್ ಮಾಡ್ಬಿಟ್ಟು ಮುಗಿತಿಲ್ಲಿ ಕತೆ ಮುಗಿತು. ಇನ್ನು ಅದೀಗ ನೋಡಿದ್ರಲ್ಲ, ನೋಡ್ಕೊಂಬಿಡಿ ನೀವು. ಶ್ರೀರಂಗಪಟ್ಟಣ ಮೈಸೂರು ಕಡೆ ಹೋಗ್ಬೇಕಾರೆ ಎಲ್ಲರೂ ಓಡಾಡ್ಬೇಕಾರೆ ಬಂದಿದ್ದು ನೋಡ್ಕೊಂಡು ಹೊರಟೋಗಿದ್ನ. ಗುಂಬಸ್ ಪಕ್ಕದಲ್ಲೇ ಇರೋದು, ಗುಂಬಸ್ಸು ಗೊತ್ತಲ್ಲ, ಗುಂಬಸ್, ಶ್ರೀರಂಗಪಟ್ಟಣದ ಗುಂಬಸ್ ಪಕ್ಕದಲ್ಲೇ ಇದಿರೋದು. ಬಂದು ನೋಡ್ಕೊಂಡು ಹೋದ್ರೆ ನಿಮ್ಗೆ ಸಿಗುತ್ತೆ. ಇಲ್ದಾರೆ ಈ ಥರ ಸಿಗುತ್ತೆ ನಿಮಗೆ. ಆಮೇಲೆ ಏನಿದು ಅಂತಲೂ ಗೊತ್ತಾಗಲ್ಲ. ಇಲ್ಲಿ ಒಳಗಡೆ ಒಂದು ಪ್ಯಾಲೇಸ್ ಇತ್ತು, ಹೈದರನ ಅರಮನೆ ಇದ್ರೊಳಗಡೆ ಇತ್ತು. 1799 ಆದಮೇಲೆ, ಮೇ ತಿಂಗಳಾದಮೇಲೆ ಇದನ್ನೆಲ್ಲ ಡಿಲಾಪಿಲೇಟೆಡ್, ಇದನ್ನೆಲ್ಲ ಡಿಸ್ಮ್ಯಾಂಟ್ಲ್ ಮಾಡಿದ, ಎಕ್ಸಾಕ್ಟ್ ವರ್ಡ್ ಅದು, ಡಿಸ್ಮ್ಯಾಂಟ್ಲ್ ಮಾಡಿದಂಥ ಎಲ್ಲವನ್ನ ಬಿಚ್ಚಿದಂಥ ಕರ್ನಲ್ ವೆಲ್ಲೆಸ್ಲಿ ಇದ್ದಂಥ ಮರಮುಟ್ಟುಗಳನ್ನು ತಗೊಂಡೋಗಿ ಸೈಂಟ್ ಸ್ಟೀಫನ್ ಚರ್ಚ್, ಊಟಿಯ ಸೈಂಟ್ ಸ್ಟೀಫನ್ ಚರ್ಚ್ ಕಟ್ಟಿದ. ಇನ್ನೊಂದ್ಸರಿ ನೋಡಿ ಸೈಂಟ್ ಸ್ಟೀಫನ್ ಚರ್ಚ್. ಊಟಿಗೆ ಹೋದಾಗ ಅದನ್ನು ನೋಡಿ, ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇದನ್ನು ನೋಡಿ ನಮ್ಮ ಮೇಲೆ ನಮಗೆ ಬೇಸರ ಆಗುತ್ತೆ. ನಾವೆಲ್ಲ ಉಳಿಸ್ಕೋಬೇಕು ಇತಿಹಾಸದ ಕುರುಹುಗಳು, ಇವೆಲ್ಲ ಇತಿಹಾಸದ ಕೊಂಡಿಗಳು, ಸಾಕ್ಷಿ ಗುಡ್ಡೆಗಳು, ವಿಟ್ನೆಸ್, ಇವೆಲ್ಲ ಇತಿಹಾಸದಲ್ಲಿ ಇವೆಲ್ಲ ಇತ್ತು ಅಂತ. ಇವೆಲ್ಲ ಬಿದ್ದೋದ್ಮೇಲೆ ನಾನು ಬರೀ ಫೋಟೋ ತೋರಿಸಿದ್ರೆ ಎಲ್ಲಿತ್ತು ಅಂತ ಜನ ನಂಬೋದು ಹೇಗೆ? ಹಾಗಾಗಿ ಇವನ್ನೆಲ್ಲ ನಾವು ಉಳಿಸ್ಕೋಬೇಕಾದಂಥ ಅತ್ಯಂತ ಜರೂರತ್ತಿದೆ. ಈಗಲೂ ಏನಾರು ಮಾಡಿದ್ದನ್ನು ಉಳಿಸ್ಕೋಬೋದೇನೋ, ನನಗೆ ಗೊತ್ತಿಲ್ಲ. ನೋಡಿಯಪ್ಪ ನೀವು, ಡಿಸ್ಮ್ಯಾಂಟ್ಲೇ ಆಗ್ಬಿಟ್ಟಿದೆ. ಅರ್ಧ ಉಳಿಸ್ಕೊಂಡಿನ, ಅರ್ಧ ಇದನ್ನೇನಾರು ಎತ್ತು ಹಂಗೆ ಅರ್ಧ ಇಡ್ಬೋದೇನಪ್ಪ. ಪ್ರಯತ್ನ ಪಟ್ಟರೆ ಇಡ್ಬೋದು, ಯಾವುದೂ ಅಸಾಧ್ಯವಲ್ಲ. ಇಟ್ಟರೆ ನಮ್ಗೆ ಇನ್ನೊಂದು ಇತಿಹಾಸದ, ಇನ್ನೊಂದು ಶ್ರೀರಂಗಪಟ್ಟಣ ಬಂದೆಲ್ಲ ನೋಡ್ಕೊಂಡು ಹೋಗೋರು ಇದನ್ನು ನೋಡ್ತಾರೆ. ಹೈದರ್ ಪ್ಯಾಲೇಸ್ ಯಾರಿಗೂ ಗೊತ್ತಿಲ್ಲ ರೀ. ಐ ಚಾಲೆಂಜ್, ಭಾಳ ಕಡಿಮೆ ಜನ ಗೊತ್ತಿದ್ದು ಲಾಲ್ ಬಾಗ್ ಪ್ಯಾಲೇಸು. ಲಾಲ್ ಬಾಗ್ ಪ್ಯಾಲೇಸ್ ಅಂತ ಇದು ಹೈದರರ ಅರಮನೆ, ಅದು ಲಾಲ್ ಮಹಲ್ ಪ್ಯಾಲೇಸ್ ಟಿಪ್ಪು ಸುಲ್ತಾನ ಅರಮನೆ. ಮೈಸೂರ ಅರಸರಿದ್ದಂಥ ಜಾಗ, ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹುಟ್ಟಿದಂಥ ಜನನ ಮಂಟಪ ಎಲ್ಲ ನೀವು ನೋಡಿದ್ದೀರಾ. ಇದನ್ನು ನೀವು ನೋಡಿಲ್ಲ, ಇದನ್ನು ಬಂದು ನೋಡಿ ಆಯ್ತಾ. ಶ್ರೀರಂಗಪಟ್ಟಣದಲ್ಲೇ ಒಂದು 100 ಎಪಿಸೋಡ್ ಮಾಡ್ಬೋದು, ಅಷ್ಟು ರೋಚಕವಾದ ಕಥೆ ಇದೆ ರೀ. ಇದು ಸುಮ್ಮನೆ ಈ ಕಡೆ ಬಂದಿದ್ನಲ್ಲ, ಇದು ನಿಮ್ಗೆ ತೋರಿಸ್ಬೇಕು. ಇದನ್ನ ಅತ್ಯಂತ ಜರೂರು, ಯಾಕೆಂದರೆ ಬೇಸಿಗೆ ಈಗ ಬಂದು ನೋಡಿ, ನೆಕ್ಸ್ಟ್ ಮಳೆಗಾಲಕ್ಕೆ ಇದು ಉಳ್ಕೊಳ್ಳಲ್ವೋ ಅದರೊಳಗಡೆ ಇದು ಬಂದು ನೋಡಿ. ಸಾಧ್ಯವಾದರೆ ಇವನ್ನೆಲ್ಲ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ಟೇಕ್ ಕೇರ್, ಲವ್ ಯು.